ಇಲ್ಲಿ ವಿರುದ್ಧ ಸರ್, ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬರು ಪಿತಾಮಹ ಇರ್ತಾರೆ. ಬಯಲು ಗ್ರಂಥಾಲಯದ ಪಿತಾಮಹ ನಮ್ಮ ಕಲಬುರಗಿ ಅವರು ಸುಭಾಷ್ ಬಣಗಾರ್ ಅವರು ಸಂಸ್ಥಾಪಕರು. ಇವರ ಕಲ್ಪನೆಯನ್ನ ಬೇರೆ ರಾಜ್ಯಗಳು ಕಾಪಿ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಆದೇಶ ಕೂಡ ಜಾರಿ ಮಾಡಿದ್ದಾವೆ. ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಜಾರಿಯಾಗಿ ಕ್ರಮ ವಹಿಸ್ತಾ ಇದ್ದಾರೆ. ಆದರೆ ನಮ್ಮ ಶಿಕ್ಷಣ ಸಚಿವರು ಈ ನಮ್ಮ ಮನವಿಯನ್ನು ಪರಿಗಣಿಸಿ ತ್ವರಿತವಾಗಿ ಇದೇ ಬಜೆಟ್ನಲ್ಲಿ ಶಿಕ್ಷಣ ಈ ಜ್ಞಾನ ವಿದ್ಯಾರ್ಥಿಗಳಲ್ಲಿ ಪ್ರೌಢ ಮತ್ತು ಪ್ರಾಥಮಿಕ ವಿದ್ಯಾರ್ಥಿಗಳಲ್ಲಿ ಓದುವ ಅಭ್ಯಾಸ ಮೂಡಲಿಕ್ಕೆ ಈ ಒಂದು ಕಲ್ಪನೆಯನ್ನ ಜಾರಿಗೆ ತರಬೇಕು ಅಂತ ಒತ್ತಾಯಿಸ್ತೇವೆ. ಈಗಾಗಲೇ ಅವ್ರು ಹೇಳ್ತಿರ್ತಾರೆ ಸಮಪಾಲು ಸಮಬಾಳು ಅಂತ, ಸಾಮಾಜಿಕ ನ್ಯಾಯ ಅಂತ. ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಮಾಡದೆ ಹೋದ ಸರ್ಕಾರ ಬಿಡುಗಡೆಗೊಳಿಸಿದಂತ 20 ಕೋಟಿಯನ್ನ ತ್ವರಿತವಾಗಿ ಬಿಡುಗಡೆ ಮಾಡಿಸ್ಬೇಕು ಅಂತ ನಾವು ಆಗ್ರಹಿಸ್ತೇವೆ. ಕಲಬುರಗಿ ಪೋಷಕರ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಈ ಫೇಸ್ಬುಕ್ ವಾಟ್ಸಪ್ ಅನ್ನ ಕಡೆಗಣಿಸಲಿಕ್ಕೆ, ವಿದ್ಯಾರ್ಜನೆ ಹೆಚ್ಚಾಗಲಿಕ್ಕೆ ಹೇಗೆ ನಾವು ಕಲಿಯುವಾಗ ಎಕ್ಸ್ಟ್ರಾ ಕರಿಕ್ಯುಲಮ್ ಕ್ಲಾಸ್ ಅಂತ ಒಂದು ಆಟದ ಮೈದಾನ ಕಳಿಸ್ತೀವಿ 45 ನಿಮಿಷ. ಅದೇ ತರ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಅಡಾಪ್ಟ್ ಮಾಡಿದೆ ಈ ಕಲ್ಪನೆಯನ್ನ. ರಾವೂರಿನಲ್ಲಿ ಹೋಗಿ ನೋಡ್ಬೋದು ನೀವು. ಅಲ್ಲಿ ಅಂತ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಂತ ಹೆಸರು ಮಾಡ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಆ ಒಂದು ವಿದ್ಯಾಭ್ಯಾಸದಲ್ಲಿ. ಅದೇ ರೀತಿ ಕಾಪಿ ಮಾಡಬೇಕು ಎಲ್ಲ ಪ್ರೈವೇಟ್ ಸಂಸ್ಥೆಗಳು, ಮತ್ತೆ ಸರ್ಕಾರವು ಕೂಡ ಇದನ್ನು ಜಾರಿ ಮಾಡಬೇಕು ಅಂತ ಆಗ್ರಹಿಸ್ತೇವೆ. ವಿನೋದ್ ಕುಮಾರ್ ಜನವರಿ, ಬಯಲು ಗ್ರಂಥಾಲಯದ ಪೋಷಕ. ಆತ್ಮೀಯರೇ, ಓದುವ ಹವ್ಯಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ನವೆಂಬರ್ 26, 2020 ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿ ಬಯಲು ಗ್ರಂಥಾಲಯವನ್ನು ಆರಂಭಿಸಿದ್ವಿ. ಅದು ರಾಜ್ಯ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಲ್ಲೂ ಕೂಡ ಅದೇ ಮಾದರಿಯಲ್ಲಿ ಪ್ರಾರಂಭವಾಗ್ತಾ ಇದ್ದಾವೆ. ಮತ್ತು ನಮ್ಮ ಬಯಲು ಗ್ರಂಥಾಲಯ ಕೇವಲ ಒಂದು ಸಾರ್ವಜನಿಕ ಉದ್ಯಾನವನಕ್ಕೆ ಮಾತ್ರವೇ ಸೀಮಿತಗೊಳಿಸದೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಪ್ರಾರಂಭ ಮಾಡಬೇಕು, ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಬೇಕೆಂಬ ಹಿನ್ನೆಲೆಯಲ್ಲಿ 2001ನೇ ಇಸ್ವಿಯಲ್ಲೇ ಕಲಬುರಗಿಯ ರೋಟರಿ ಸ್ಕೂಲ್ನಲ್ಲಿ ಕೂಡ ನಾವೊಂದು ಬಯಲು ಗ್ರಂಥಾಲಯವನ್ನು ಆರಂಭಿಸಿದ್ವಿ ಶಾಲಾ ಮಕ್ಕಳಲ್ಲಿ. ಅದಾದಮೇಲೆ ಬೇರೆ ಬೇರೆ ಕೂಡ ಆಯಿತು. ಈಗ ನಮ್ಮ ಒಂದು 25 ವರ್ಷ ಬಯಲು ಗ್ರಂಥಾಲಯ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ವಿ, ನಡ್ಸ್ಕೊಂಡು ಕೂಡ ಹೋಗ್ತಾ ಇದ್ವಿ. ಸೊ ಈಗ ಏನಾಗ್ತಾ ಇದೆ, ಓದುವ ಹವ್ಯಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಹೊರ ರಾಜ್ಯಗಳಲ್ಲಿ ಸರ್ಕಾರ ಕಡ್ಡಾಯವಾಗಿ ಒಂದು ಪತ್ರಿಕೆಗಳನ್ನು ಓದೋಕ್ಕೆ ಒಂದು ಆದೇಶ ಹೊರಡಿಸ್ತಾ ಇದ್ದಾವೆ, ಉತ್ತರ ಪ್ರದೇಶ ಮತ್ತು ಗುಜರಾತ್ಗಳಲ್ಲಿ. ಆದರೆ ಅದಕ್ಕಿಂತಲೂ ಮುಂಚೆ ನಾವು 2001ನೇ ಇಸ್ವಿಯಲ್ಲೇ ಸ್ಟಾರ್ಟ್ ಮಾಡತಕ್ಕಂಥದ್ದು. ಮತ್ತು ನಾನು ಕೂಡ ಬಯಲು ಗ್ರಂಥಾಲಯ ಕುರಿತು ಪುಸ್ತಕಗಳಲ್ಲಿ ಕೂಡ ಬರೆದಿದ್ದೀನಿ. 2012ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಹೊರ ತಂದಿರತಕ್ಕಂಥ ಬಯಲು ಗ್ರಂಥಾಲಯ ಪುಸ್ತಕದಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ, ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಬಯಲು ಗ್ರಂಥಾಲಯ ಆರಂಭಿಸಬೇಕು, ಹೆಂಗಿರ್ಬೇಕು ಅಂತ. ಆದರೆ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಬಟ್ ಯಾವುದೇ ರೀತಿಯಿಂದ ಪ್ರಾರಂಭ ಆಗಿಲ್ಲ. ಹೊರ ರಾಜ್ಯಗಳಲ್ಲಿ ಇಷ್ಟೆಲ್ಲ ಮಾಡ್ತಿದ್ರೆ ನಾವು ಕೂಡ ದೇಶದ ಮೊದಲ ಬಯಲು ಗ್ರಂಥಾಲಯ ಅನ್ಸ್ಕೊಂಡವ್ರು ನಾವೆಲ್ಲ ಗುಲ್ಬರ್ಗದಲ್ಲಿ ಮಾಡ್ತಾ ಇರುವಾಗ ನಮ್ಮ ಮಾದರಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಯಾಕೆ ಎಲ್ಲ ಕಡೆ ತರಬಾರ್ದು? ಸರ್ಕಾರಕ್ಕೂ ಕೂಡ ಈ ಹಿನ್ನೆಲೆಯಲ್ಲಿ ಮುಂದೆ ಮನವಿ ಮಾಡಿದ್ದೆ, ಈಗಲೂ ಕೂಡ ಒಂದು ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಬೇಕು ಮತ್ತು ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಬೇಕು. ಅಲ್ಲಿ ಸ್ಥಳೀಯ ಪತ್ರಿಕೆಗಳು, ಪ್ರಾದೇಶಿಕ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಹಾಕಿಸ್ಬೇಕು, ವಿವಿಧ ಮ್ಯಾಗಜಿನ್ಗಳನ್ನು ಹಾಕಿಸ್ಬೇಕು. ಅದಕ್ಕಾಗಿ ಒಂದು ತರಗತಿಯನ್ನು ಕೂಡ ಮೀಸಲಿಡಬೇಕು. ಈಗ ಹೆಂಗೆ ನಾವು ಸಮಾಜ ವಿಜ್ಞಾನ ಮತ್ತು ಗಣಿತ, ಸಮಾಜ ಅಂತೇಳಿ ಇದಕ್ಕೆ ಒಂದು 45 ಮಿನಿಟ್ಸ್ ಸಮಯ ನಿಗದಿ ಮಾಡ್ತೀವಿ. ಅದೇ ರೀತಿಯಾಗಿ ಒಂದು ಸಮಯ ನಿಗದಿ ಮಾಡಿಕೊಂಡು ಒಂದು 45 ನಿಮಿಷದಲ್ಲಿ ಒಂದು ಅರ್ಧ ಗಂಟೆ ಪತ್ರಿಕೆಗಳನ್ನು ಓದೋದಕ್ಕೆ ಮೀಸಲಿಕೊಟ್ಟು, ಇನ್ನೂ ಒಂದು 15 ನಿಮಿಷ ಏನಿರುತ್ತಲ್ಲ ಅದಕ್ಕೆ ನಾವೇನು ಓದಿದ್ದೀವಿ ಅಂತೇಳಿ ಆ ಮಕ್ಕಳೆಲ್ಲ ಅಲ್ಲೆಲ್ಲೇ ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರೆ ಮಕ್ಕಳಲ್ಲಿ ಓದೋ ಹವ್ಯಾಸ ಹೆಚ್ಚಿಸ್ತದೆ ಮತ್ತು ನಾ ಏನೇನು ಓದಿದೆ ಎಂಬುದು ತಲೆಯಲ್ಲಿ ಉಳಿಯುತ್ತೆ ಮತ್ತು ಮುಂದೆ ಅವರಿಗೆ ಸಾಮಾನ್ಯ ಜ್ಞಾನ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾಕಂದ್ರೆ ನಾವು ಎಷ್ಟು ಓದ್ತೀವಿ ಅಷ್ಟು ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೀತದೆ ಅದು. ಸೊ ಹೀಗಾಗಿ ಓದುವ ಹವ್ಯಾಸ ಹೆಚ್ಚೋಕ್ಕೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೀವಿ. ಇದು ಆರಂಭಿಸುವುದರಿಂದ ಏನಾಗುತ್ತೆ ಅಂದರೆ ಪತ್ರಿಕೋದ್ಯಮ, ಪುಸ್ತಕೋದ್ಯಮ ಮತ್ತು ಮುದ್ರಣೋದ್ಯಮ ಇವು 3 ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಶಾಲೆಗಳಲ್ಲಿ ಪ್ರಾರಂಭ ಮಾಡೋದ್ರಿಂದ ಶಿಕ್ಷಕರಿಗೆ ಒಂದು ದೃಷ್ಟಿಯಿಂದ ಅದು ಉದ್ಯೋಗ ಅವಕಾಶ ಸಿಗುತ್ತೆ. ಅವುಗಳು ನೋಡೋಕೆ ಸಿಬ್ಬಂದಿ ನೇಮಕ ಮಾಡುತ್ತೆ. ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಕೂಡ ಒಂದು ಉದ್ಯೋಗ ಸೃಷ್ಟಿ ಇದೊಂದು ಕೂಡ ಕಾರಣ ಆಗುತ್ತೆ. ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಕೂಡ ರಾಜ್ಯದ 24,000 ಮೇಲೆ ಏನು ಇರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಒಂದು ರೀಡಿಂಗ್ ಕಾರ್ನರ್ ಮಾಡ್ಬೇಕಂತೇಳಿ ಒಂದು 20 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಆದರೆ ಬದಲಾದ ಸರ್ಕಾರದಿಂದ ಮೋಸ್ಟ್ಲಿ ಅದು ಆದಂಗೆ ಕಾಣಲ್ಲ. ಈಗೂ ಕೂಡ ಮಾನ್ಯ ಇರ್ತಿಲ್ಲ ಸರ್ಕಾರ ಕಾಳಜಿ ವಹಿಸಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ
ಮತ್ತು ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಕ್ಕೆ ಬಯಲು ಗ್ರಂಥಾಲಯ ಆರಂಭಿಸಬೇಕು ಅಂತೇಳಿ ಒಂದು ಒತ್ತಾಯಪೂರ್ವಕ ಮನವಿ ಇದೆ ಅಂತೇಳಿ. ಯಾರಿಗಾದ್ರೂ ಮನವಿ ಕೊಟ್ಟಿದ್ದೀರಿ? ಇದ್ರ ಬಗ್ಗೆ ನಾವು ಕಳೆದ ಒಂದು ತಿಂಗಳಿಂದ ಬೆಂಗಳೂರಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಒಂದು ಮನವಿ ಮಾಡಿ ಅವ್ರಿಗೊಂದು ಕೂಡ ಕಾಪಿ ಕೊಟ್ಟಿದ್ದೀನಿ. ಈ ಹಿಂದೆ ಕೂಡ ಒಂದು ಮನವಿ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರನೇ ಆಗ್ರಹ ಮಾಡಿದ್ದೆ ನಾನು ಸರ್ಕಾರಕ್ಕೆ. ಅವಾಗ ಸ್ವಾಗತ ಮಾಡಿ BJP ಗೌರ್ಮೆಂಟ್ ಇದ್ದಾಗ ಸ್ವಾಗತ ಮಾಡಿ ಇದು ಮಾಡಿದ್ದೆ. ಬಟ್ ಬದಲಾವಾದ ಸರ್ಕಾರದ ಹಿನ್ನೆಲೆಯಲ್ಲಿ ಅದು ಯಾಕೋ ಪೆಂಡಿಂಗ್ ಓದಿದ್ದೇನೆ. ಈಗಲೂ ಕೂಡ ನಾನು ಪ್ರಸ್ತುತ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ಈಗೂ ಕೂಡ ಮತ್ತೆ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಶಾಲೆಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಬೇಕು, ಮಕ್ಕಳಲ್ಲಿ ಓದುವ ಹವ್ಯಾಸ ಮತ್ತು ಸಾಮಾನ್ಯ ಜ್ಞಾನ ನಡೆಸೋಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಮನವಿ ಮಾಡ್ತೀವಿ. ತಮ್ಮ ಹೆಸರು ಸರ್? ಸುಭಾಷ್ ಬಣಗಾರ್ ಅಂತೇಳಿ.